ಅವರು ದಪ್ಪ ಚರ್ಮದವರು, ಅವರಿಗೆ ನೈತಿಕತೆಯೇ ಇಲ್ಲ. ಸಲೀಂ ಅಹಮದ್ ಹೇಳಿಕೆ. ಬಿಜೆಪಿಗೆ ಸರ್ಕಾರ ನಡೆಸಲು ಬರುವುದಿಲ್ಲ. ಇಲ್ಲಿರುವ ಜನಪ್ರತಿನಿಧಿಗಳು ಭ್ರಷ್ಟಾಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಬಿಜೆಪಿಗೆ ಏನ್ ಹೇಳಿದ್ರೂ ಕೇಳುವುದಿಲ್ಲ. ಅವರು ದಪ್ಪ ಚರ್ಮದವರು, ಅವರಿಗೆ ನೈತಿಕತೆಯೇ ಇಲ್ಲ ಎಂದು ಕೆಪಿಸಿಸಿ ಮುಖಂಡ ಸಲೀಂ ಅಹಮದ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿಯವರು ಯುವ ಸಮುದಾಯವನ್ನ ಹಾಗೂ ಕಾಂಗ್ರೆಸ್ ಯುವ ಮುಖಂಡರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದಲ್ಲಿ ಜಾಗೃತಿ ಮೂಡಿಸಲು ಸೋಮವಾರ ಕೆಪಿಸಿಸಿಯಿಂದ ಸಂಕಲ್ಪ ಸಮಾವೇಶ ನಡೆಯಲಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿದೆ ಎಂದರು. ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಗುರಿಯಾಗಿಟ್ಟುಕೊಂಡು ಸಮಾವೇಶ ಆಯೋಜನೆ ಮಾಡಲಾಗಿದ್ದು, ಬೆಳಗಾವಿ ವಿಭಾಗದ 100 ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪಕ್ಷ ಸಂಘಟನೆ, ಸಂಘರ್ಷ ಹಾಗೂ ಹೋರಾಟವೇ ಸಮಾವೇಶದ ಉದ್ದೇಶ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಟ ಮಾಡುವ ಉದ್ದೇಶದಿಂದ ಸಂಕಲ್ಪ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ಲೋಕಸಭಾ ಸದಸ್ಯರು ತಮ್ಮ ಕ್ಷೇತ್ರಗಳಲ್ಲಿ ಹುಲಿಗಳಂತೆ ಗರ್ಜಿಸುತ್ತಾರೆ, ಆದರೆ ಮೋದಿಯವರ ಮುಂದೆ ಬೆಕ್ಕುಗಳಾಗಿರುತ್ತಾರೆ. ಬಿಜೆಪಿ 30% ಸರ್ಕಾರವಾಗಿದೆ. ಜನರ ಕಲ್ಯಾಣಕ್ಕಾಗಿ ಬಿಜೆಪಿ ಸರ್ಕಾರ ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಸಲೀಂ ಅಹಮದ್ ಕಿಡಿಕಾರಿದ್ರು. ಇದನ್ನು ಕೂಡ ಈ ಸಭೆಗಳಲ್ಲಿ ನಮ್ಮ ಪಕ್ಷದ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಅದನ್ನ ಹೇಳ್ತಾರೆ. ಅದು ಕೂಡ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯಾವ ರೀತಿ ನಮ್ಮ ಸ್ಟ್ರಾಟಜಿ ಮಾಡಬೇಕು, ಯಾವ ರೀತಿ ನಾವು ಹೋರಾಟ ಮಾಡಬೇಕು, ಸರ್ಕಾರದ ವೈಫಲ್ಯತೆಗಳನ್ನ, ಈ ಸರ್ಕಾರದ ಭ್ರಷ್ಟಾಚಾರವನ್ನ, ಈ ಸರ್ಕಾರವನ್ನು ಯಾವ ರೀತಿ ಬೆಟ್ಟಲೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ಈ ಸರ್ಕಾರದ ತಪ್ಪುಗಳನ್ನ ಹೇಳುವಂತ ರೀತಿಯಲ್ಲಿ ನಾವು ಇವತ್ತು ಕಾರ್ಯಕರ್ತರಿಗೆ ಮುಗಿಸುವಂತ ಕೆಲಸ ಈ ಸಭೆಗಳ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹುಟ್ಟಿದ ಅದೇ ಕಾರ್ಯಕಾಲ ಗೆದ್ದಿದ್ದೀವಿ, ಸೋತಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ. ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಹ ಮುಖಂಡು ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಕೇವಲ ಅಧಿಕಾರ ಕೊಟ್ಟಿದ್ದ ಪಕ್ಷ ಅಲ್ಲ, ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಗೆದ್ದಿದ್ದೀವಿ, ಸೋತಿದ್ದೀವಿ. ಆದರೆ ನಮ್ಮ ಸಿದ್ಧಾಂತಗಳನ್ನ ಯಾವತ್ತೂ ಕೂಡ ನಾವು ಕಳೆದ 6 ತಿಂಗಳಲ್ಲಿ ಬೀದಿಗೆ ಬಂದು ಹೋರಾಟ ಮಾಡಿ ಕೊರೋನಾದಲ್ಲಿ ತಾವೆಲ್ಲ ನೋಡಿದ್ದೀರಾ, ತಾವು ಕೂಡ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಏನು ಸರ್ಕಾರ ಮಾಡಿರೋ ತಪ್ಪುಗಳು, ಯಾವ ರೀತಿ ಬಸ್ಗಾಗಿ ನಾವು ಹೋರಾಟ ಮಾಡಿದ್ವಿ, ಇಡೀ ರಾತ್ರಿಯಲ್ಲಿ ರೈಲ್ವೆ ಸ್ಟೇಷನ್ ಪ್ರೊಟೆಸ್ಟ್ ಮಾಡಿದ್ವಿ, ಈ ಸರ್ಕಾರ ಫ್ರೀ ಬಸ್ ಕಳಿಸ್ಬೇಕಂತ ಹೋರಾಟ ಮಾಡಿದ್ವಿ, ರೈತರುಗಳಂತಹ ಏನು ಫ್ರೂಟ್ಸು ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ಯಾವ ಕೆಲಸ ಸರ್ಕಾರ ಮಾಡಬೇಕಾಯಿತು ಆ ಸರ್ಕಾರ ಮಾಡಿದ್ರೆ ನಾವು ಮಾಡಿದ್ವಿ. ಇವರು ಮಾಡಿದ್ದೇನು 2,000 ಕೋಟಿ ಭ್ರಷ್ಟಾಚಾರ. ಇವರು ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಆದರೆ ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಇದು. ಇದಕ್ಕೆ ಹೃದಯನೂ ಇಲ್ಲ, ಬುದ್ಧಿನೂ ಇಲ್ಲ. ನಾವು ಎಷ್ಟು ಹೇಳಿದ್ರು ಕೂಡ ಇವರೆಲ್ಲ ಬ್ಯುಸಿ ಇದ್ದಾರೆ ಪರ್ಚೇಸಿಂಗಲ್ಲಿ. ವೆಂಟಿಲೇಟರ್ ಪರ್ಚೇಸಿಂಗಲ್ಲಿ ಇದ್ದಾರೆ. ಅದೇ ರೀತಿ ಸ್ಯಾನಿಟೈಸರ್ ಪರ್ಚೇಸ್ ಬ್ಯುಸಿ ಇದ್ದಾರೆ, ಮಾಸ್ಕಲ್ಲಿ ಬ್ಯುಸಿ ಇದ್ದಾರೆ. ಇವರಲ್ಲಿ ಕೋಆರ್ಡಿನೇಷನ್ ಇಲ್ಲ. ಒಂದು ಹೆಲ್ತ್ ಮಿನಿಸ್ಟರ್ ಮಾತು ಹೇಳ್ತಾರೆ, ಇನ್ನೊಂದು ಮೆಡಿಕಲ್ ಎಜುಕೇಷನ್ ಮಾತು ಹೇಳ್ತಾರೆ. ಕೊನೆಗೆ ಸುರೇಶ್ ಕುಮಾರ್ನ ಅವರು ಹಾಕಬೇಕಾದ ಸಂದರ್ಭ ಬಂತು, ಅನಿವಾರ್ಯತೆ ಬಂತು. ಇವತ್ತು ಏನು ಈ ಸರ್ಕಾರ ಯಾವ ರೀತಿ ಅಧಿಕಾರಕ್ಕೆ ಬಂತು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಇದನ್ನು ಎಲೆಕ್ಟೆಡ್ ಗವರ್ಮೆಂಟ್ ಅಲ್ಲ. ಆದರೆ ಇವರು ಸರ್ಕಾರದ ಶಾಸಕರನ್ನ ಖರೀದಿ ಮಾಡಿ ಇವತ್ತು ಅಧಿಕಾರ ಮಾಡ್ತಾ ಇದ್ದಾರೆ. ಇದು ಜಾಸ್ತಿ ದಿನ ಉಳಿಯೋದಿಲ್ಲ. ಇವತ್ತು ಜನ ಇವತ್ತು ನೋಡ್ತಾರೆ. ಹಿಂದಿನ 3 ಸರ್ಕಾರಕ್ಕೆ ಕುರುಬರ ಸಹಕಾರ ಇತ್ತು. ಈಗ ಕೂಡ ಬಿಜೆಪಿ ಸರ್ಕಾರವನ್ನ ಗಟ್ಟಿಗೊಳಿಸಲು ಕುರುಬರ ಸರ್ಕಾರವೇ ಕಾರಣ. ಸಚಿವ ಸಂಪುಟದಲ್ಲಿ 3 ಕುರುಬ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮನಸೂರಿನ ಮಠದ ಬಸವರಾಜ ದೇವರು ಹೇಳಿದ್ರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟೀಕೆಗಳಿಗೆ ಒಳಗಾಗಿ ಸರ್ಕಾರ ತಂಡದವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸುತ್ತೇನೆ. ಸರ್ಕಾರ ರಚನೆಯಲ್ಲಿ ಕುರುಬ ಶಾಸಕರು ಸಹಕಾರ ಮಹತ್ವವಾಗಿದೆ. ಎಂಟಿಬಿ ನಾಗರಾಜ್ ಸಚಿವ ಸ್ಥಾನ ತ್ಯಾಗ ಮಾಡಿ ಪಕ್ಷ ಸೇರಿದ್ದಾರೆ. ಅಲ್ಲದೆ ಎಚ್ ವಿಶ್ವನಾಥ್ ಜೆಡಿಎಸ್ ರಾಜ್ಯಾಧ್ಯಕ್ಷರಿದ್ದವರು ಹಾಗೂ ಹಿರಿಯ ಮುಖಂಡರು ಆರ್ ಶಂಕರ್ಗೆ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ. ಇವರಿಗೆ ಸಚಿವ ಸ್ಥಾನ ಕೊಡದೇ ಇದ್ದರೆ ಸರ್ಕಾರಕ್ಕೆ ತೊಂದರೆ ಆಗುತ್ತದೆ ಎಂದು ಅವರು ಭವಿಷ್ಯ ನುಡಿದರು. ಸಿದ್ದರಾಮಯ್ಯ ಅವರಿಗೆ ಕುರುಬರು ಬೆಂಬಲಿಸಿದ್ದಕ್ಕೆ ಸರ್ಕಾರ ಬಂತು. ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರ ಬರಲು ಕುರುಬರೇ ಕಾರಣ. ಇದೀಗ ಬಿಜೆಪಿ ಸರ್ಕಾರಕ್ಕೆ ಬಹುಮತ ಇರಲಿಲ್ಲ, ನಮ್ಮ ನಾಯಕರು ಹೋಗಿ ಸರ್ಕಾರ ಗಟ್ಟಿಗೊಳಿಸಿದ್ದಾರೆ ಎಂದರು. ರಚನೆ ಆಗಬೇಕಾದ್ರೆ ಸರ್ಕಾರ ಸ್ಥಿರವಾಗಿ ಉಳಿಬೇಕಂತ ಹೇಳಿದ್ರೆ ಕಾರಣೀಭೂತರು ಕುರುಬ ಸಮುದಾಯದ ಎಚ್ ವಿಶ್ವನಾಥ್ರವರು, ಮಾಜಿ ಸಚಿವರಾದಂಥ ಎಂಟಿಬಿ ನಾಗರಾಜ್ರವರು, ಆರ್ ಶಂಕರ, ಅನೇಕ ಸಮುದಾಯವನ್ನು ಪ್ರತಿನಿಧಿಸುವಂಥ ಗಣ್ಯರು ರಾಜ್ಯ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವನ್ನು ತರಲಿಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ.
ಆದರೆ ಬಹುಮುಖ್ಯವಾಗಿ ಅವರಿಗೆ ಸಚಿವ ಸ್ಥಾನ ಇಷ್ಟೊತ್ತಿಗೆ ಸಿಗಬೇಕಾಯಿತು. ಅನೇಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟು MTB ನಾಗರಾಜರನ್ನು ಮತ್ತು H. ವಿಶ್ವನಾಥರನ್ನು R. ಶಂಕರ್ ಅವರನ್ನು ಕಡೆಗಣಿಸಿದ್ದು ಬಹಳ ನೋವು ತಂದಿದೆ. ಆ ವ್ಯವಸ್ಥೆಯನ್ನು ಬದಲಾಯಿಸಿ ತೀವ್ರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಬೇಗನೆ ಒಂದು ತೀರ್ಮಾನ ತಗೋಬೇಕು. ಸರ್ಕಾರ ಬಹುಶಃ ಇವರು ಇರುವುದರಿಂದ ಸರ್ಕಾರ ಬರಲಿಕ್ಕೆ ಕಾರಣ ಆಯ್ತು ಅನ್ನೋದನ್ನು ಮರಿಬಾರದು. ಬಹುಶಃ ಇವರನ್ನು ಇನ್ನಷ್ಟು ಕಡೆಗಣಿಸಿದ್ರೆ ಸರ್ಕಾರದ ಒಂದು ಪ್ರತಿಷ್ಠೆಗೆ ಧಕ್ಕೆ ಆಗ್ಬೋದು. ಶೀಘ್ರವೇ ನಮ್ಮ ಸಮುದಾಯವನ್ನು ಪ್ರತಿನಿಧಿಸುವಂಥ ಈ 3 ಜನರಿಗೆ ಸಚಿವ ಸ್ಥಾನ ಸಿಗಲೇಬೇಕು, ನಮ್ಮ ಹಕ್ಕೊತ್ತಾಯ ಅದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ರೋಗಿಗಳಿಗೆ ರಕ್ತ ಪರೀಕ್ಷೆ ಮತ್ತು ತುರ್ತು ಸ್ಥಿತಿಯಲ್ಲಿ ರಕ್ತ ಬದಲಾವಣೆ ಮತ್ತು ಹೆರಿಗೆ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದು, ಇದರಿಂದ ಬಡ ರೋಗಿಗಳು ತುಂಬಾ ತೊಂದರೆ ಎದುರಿಸುತ್ತಿದ್ದು, ಈ ವಿಷಯ ತಿಳಿದು ಹೆಲ್ಪ್ ಸೊಸೈಟಿ ಅಧ್ಯಕ್ಷರು ಮಾನಂ ಶಶಿ ಕಿರಣ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪ್ರತಿಭಟನೆ ನಡೆಸಿದ್ರು. ಈ ವಿಷಯಕ್ಕೆ ಡಾಕ್ಟರ್ ಪೂಜಾ ಮತ್ತು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ಅವರು ಸಮಸ್ಯೆಗೆ ಪರಿಹಾರ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೀದಿ ಬದಿ ಮಹಿಳಾ ವ್ಯಾಪಾರಸ್ಥರ ಅಧ್ಯಕ್ಷರು, ಶಶಿಕಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಅನಿಲ್ ಕುಮಾರ್, ಮಾನವ ಹಕ್ಕು ಪರಿಷತ್ ಅಧ್ಯಕ್ಷರು ಮಂಜುನಾಥ್, ಹೆಲ್ಪ್ ಸೊಸೈಟಿ ಪದಾಧಿಕಾರಿಗಳಾದ ಅಶೋಕ್ ಸಾಗರ್, ದೇವರಾಜ್ ಗೌತಮ್, ರಾಜು ಭರತ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮೇಡಮ್ ಕಾಯಿಸೋದು ಅಂದ್ರೆ ನೀವು ಇದು ಮಾಡ್ದಂಗೆ ಅಲ್ಲ ಮೇಡಮ್, ನೀವು ಕಾಯಿಸ್ತಾ ಇದ್ದೀರಿ ಅಂತಾನೆ ನೀವು ಮಾಡಿದ್ರೆ ಕಾಯ್ತಾ ಇದ್ದೀರಿ ಅಂತ ಅವ್ರಿಗೆ ಗೊತ್ತಾಗಬೇಕು. ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಕಾಯಿಸೋದು ಅಂದ್ರೆ ಆ ಥರ ನೀವು ರೆಸ್ಪಾನ್ಸ್ ಮಾಡಿ ಕಾಯಿರಿ, ವೆಯ್ಟ್ ಮಾಡಿ, ಹಿಂಗೆ ಆಗ್ಬೇಕು ಅಂತ ಹೇಳ್ಬೇಕು. ಮೊನ್ನೆ ಒಂದು ಸೈನ್ ಮಾಡಿಸ್ಕೊಂಡು 3 ಅವರ್ ನಿಂತ್ಕೊಂಡಿದ್ದೀನಿ ಮೇಡಮ್ ಹೊರಗಡೆ, ನಾನು ಇಲ್ಲೇ ನಿಮ್ಮ ಹತ್ರನೇ. ನೀವು ಹೊರಗಡೆನೂ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ನೋಡ್ಕೊಂಡ್ರು, ಮತ್ತೆ ಹೋದ್ರು, ನೀವು ಬಂದಿಲ್ಲ. 3 ಅವರ್ ಆಯ್ತು. ಅಲ್ಲಿ ಏನೂ ಇರ್ಲಿಲ್ಲ ಮೇಡಮ್, ಫ್ರೀ ಆಗೇ ಇತ್ತು. ಸೈನ್ ಮಾಡ್ಕೊಂಡು ಸಾರ್ ಗಮನ ತಂದಿದೆ, ಸಾರ್ ಯಾರು ಸಪೋರ್ಟ್ ಮಾಡ್ತಾರೆ. ಗಡಿಭಾಗಕ್ಕೆ ಹಕ್ಕಿ ಜ್ವರ ಬಂದಿಲ್ಲ, ಆದರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೆರೆ ರಾಜ್ಯ ಕೇರಳದಲ್ಲಿ ಹಕ್ಕಿ ಜ್ವರ ಕಂಡುಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಪಶು ಸಂಗೋಪನಾ ಖಾತೆ ಸಚಿವ ಪ್ರಭು ಚವ್ಹಾಣ್ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಆದರೂ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ, ಮುಂಜಾಗರೂಕತಾ ಕ್ರಮವಾಗಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಹಕ್ಕಿ ಜ್ವರದ ಪ್ರಕರಣಗಳು ವರದಿ ಆಗದೆ ಇದ್ದರೂ ಅನುಮಾನಾಸ್ಪದವಾಗಿ ಪಕ್ಷಿಗಳು ಸತ್ತಿದ್ದರೆ ಅದನ್ನ ಮುಟ್ಟಬೇಡಿ, ಕೋಳಿ ಮಾಂಸ ಮೊಟ್ಟೆ ತಿನ್ನುವಾಗ ಹೆಚ್ಚು ಬೇಯಿಸಿ ತಿನ್ನಿ ಎಂದು ಸಲಹೆ ನೀಡಿದ್ದಾರೆ. ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ಗಡಿಭಾಗದ ಜಿಲ್ಲೆಗಳ ಮೇಲೆ ವಿಶೇಷ ನಿಗಾ ಇಡಲಾಗಿದೆ ಎಂದು ತಿಳಿಸಿದರು. ಹಕ್ಕಿ ಜ್ವರ ಎಲ್ಲ ಕೇರಳದಲ್ಲಿ ಬೇರೆ ಬೇರೆ 5 ಸ್ಟೇಟ್ಗೆ ಬಂದಿದೆ, ಟಿವಿ ನೋಡಿದೀವಿ, ಸುದ್ದಿ ಆಗಿದೆ, ನೋಡಿದೀವಿ. ಅದಕ್ಕಾಗಿ ನಾವು ಕೂಡ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಪಶುಸಂಗೋಪನೆ ಕಡೆಯಿಂದ ಹಕ್ಕಿ ಜ್ವರ ತಡಲಿಕ್ಕೆ ಏನು ಮಾಡಬೇಕು, ನಾನು ಸೆಕ್ರೆಟರಿಗೆ, ಕಮಿಷನರ್ಗೆ, ಆಮೇಲೆ DD, JD, ADಗೆ ಮೀಟಿಂಗ್ ತಗೊಂಡು ಅವರಿಗೆ ಹೇಳಿದ್ದೀವಿ. ಬಾರ್ಡರ್ನಲ್ಲಿ ಜಿಲ್ಲೆ ಇದೆ,